ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಪ್ರೇರಣಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮಗೆ ಕಷ್ಟದ ಸಮಯ ಬಂದಾಗ ನಾವು ತುಂಬ ಕಂಗಾಲಾಗ್ತೀವಿ, ವಿಚಲಿತರಾಗ್ತೀವಿ. ನಮ್ಮ ಸುತ್ತಮುತ್ತ ಇರೋರ್ನೆಲ್ಲ ಬ್ಲೇಮ್ ಮಾಡಲು ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ ಪರಿಸ್ಥಿತಿನೂ ಬ್ಲೇಮ್ ಮಾಡ್ತೀವಿ. ನಾನು ಇರೋದೇ ವ್ಯರ್ಥ, ನನ್ನ ಬದುಕೇ ವ್ಯರ್ಥ, ನಾನು ಬದುಕುವುದೇ ಬೇಡ ಎಂಬ ಬೇಡದ ಆಲೋಚನೆಗಳು ನಮ್ಮ ತಲೆಯಲ್ಲಿ ಸಂಚಲನಗೊಳ್ಳುತ್ತಿರ್ತವೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಮತ್ತೊಬ್ಬರ ಮೇಲೆ ಸಂಪೂರ್ಣ ಡಿಪೆಂಡ್ ಆಗಿರೋದು. ಯಾರೋ ಇದ್ದಾರೆ, ನಮ್ಮ ಕಷ್ಟದಲ್ಲಿ ಕೈ ಹಿಡಿತಾರೆ, ನಮಗೇನು ಭಯನೇ ಇರೋಲ್ಲ ಅನ್ನೋ ತಪ್ಪು ಕಲ್ಪನೆಯಲ್ಲಿ ನಮ್ಮ ಬದುಕನ್ನು ನಡೆಸ್ತಿದ್ದಾಗ ಸಡನ್ಲಿ ನಮಗೆ ಪ್ರಾಬ್ಲಮ್ ಆದಾಗ, ನಾವು ನಂಬಿದವರು ನಮ್ಮ ನೆರವಿಗೆ ಬಾರದೇ ಇದ್ದಾಗ, ನಮ್ಮಲ್ಲಿದ್ದ ಎಕ್ಸ್ಪೆಕ್ಟೇಷನ್ ಸುಳ್ಳು ಎಂದಾದಾಗ ಜೀವನವೇ ಬೇಡ, ಬದುಕಿದ್ದು ವ್ಯರ್ಥ ಎನಿಸಿಬಿಡುತ್ತದೆ. ಈ ಎಲ್ಲ ಆಲೋಚನೆಗಳಿಂದ ಹೊರಬರಬೇಕಾದರೆ ಮೊದಲು ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋದನ್ನು ಕಡಿಮೆ ಮಾಡೋಣ. ಇನ್ನು ಎರಡನೆಯದು, ನಮಗೆ ನಾವೇ ಪ್ರೇರಣೆ ಮಾಡಿಕೊಳ್ಳುವಷ್ಟಾದರೂ ಜ್ಞಾನ ನಮ್ಮಲ್ಲಿರಬೇಕು. ನಮಗೆ ನಾವೇ ಪ್ರೇರಣೆ ಮಾಡಿಕೊಂಡಾಗ ಕೆಟ್ಟ ಆಲೋಚನೆಗಳಿಗೆ ನಮ್ಮ ಮನಸ್ಸು ಮುಂದಾಗೋದಿಲ್ಲ. ಬದಲಾಗಿ ನಮ್ಮಲ್ಲಿ ಭರವಸೆ ಮತ್ತು ಮನಸ್ಥೈರ್ಯ ಮೂಡುತ್ತದೆ. ಭರವಸೆ ಮತ್ತು ಮನಸ್ಥೈರ್ಯದಿಂದ ನಮ್ಮಲ್ಲಿ ಛಲ ಬರುತ್ತದೆ. ಕಷ್ಟದ ಸಮಯದಲ್ಲಿ ನಮಗೆ ಧೈರ್ಯ ತುಂಬೋದೇ ನಮ್ಮ ಭರವಸೆ ಮತ್ತು ಮನಸ್ಥೈರ್ಯ. ಎಂಥದ್ದೇ ಕಷ್ಟ ಬಂದರೂ ಎದುರಿಸುವ ಮನಸ್ಥಿತಿಗೆ ಬಂದು ಬಿಡುತ್ತೇವೆ. ಇನ್ನು ಮೂರನೆಯದು, ನಮ್ಮಲ್ಲಿ ಗಟ್ಟಿತನ ಅನ್ನೋದು ಬರಬೇಕು. ಎಷ್ಟೇ ಕಷ್ಟ ಬಂದರೂ ನಾವು ಅದನ್ನು ಮೆಟ್ಟಿ ನಿಲ್ಲುತ್ತೇನೆ ಎಂಬ ಧೈರ್ಯ, ಗಟ್ಟಿತನ ನಮ್ಮ ಮನಸ್ಸಿನಲ್ಲಿ ಮೊದಲು ಮೂಡಿದರೆ ನಂತರ ಅವಕಾಶಗಳು, ನಾವು ಮುಂದೆ ಏನು ಮಾಡಬೇಕು ಎಂದು ಆಲೋಚಿಸುವ ದಾರಿಗಳು ಸೃಷ್ಟಿಯಾಗುತ್ತಾ ಹೋಗುತ್ತವೆ. ಇನ್ನು ನಾಲ್ಕನೆಯದು, ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳೋಣ. ಇಂತಹ ಕಷ್ಟದ ಸನ್ನಿವೇಶಗಳು ಬಂದಾಗ ಹೇಗೆ ಧೈರ್ಯದಿಂದ ಮುನ್ನುಗ್ಗಬೇಕು ಎಂಬುದನ್ನು, ನಮ್ಮಲ್ಲಿರುವ ಆತ್ಮವಿಶ್ವಾಸ ನಮ್ಮನ್ನು ಸದೃಢಗೊಳಿಸುತ್ತದೆ. ಇನ್ನು ಐದನೆಯದು, ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಅಡೆತಡೆಗಳೇ ಬಂದರೂ ನಾನು ಹಿಡಿದಿರುವ ಕೆಲಸವನ್ನು ಮಾಡೇ ಮಾಡುತ್ತೇನೆ ಎಂಬ ಛಲದ ನಿರ್ಧಾರಕ್ಕೆ ಬರಬೇಕು. ಎಂತಹ ಪರಿಸ್ಥಿತಿ ಎದುರಾದರೂ ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡದ ಛಲ ನಮ್ಮಲ್ಲಿ ಉದ್ಭವವಾಗಬೇಕು. ಛಲ ಇಲ್ಲ ಅಂದರೆ ನಾವು ನಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳುವುದು ತುಂಬ ಕಷ್ಟ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಕುಗ್ಗದೆ ಮತ್ತೆ ನಾನು ಎಲ್ಲರ ನಡುವೆ ಮುನ್ನುಗ್ಗುತ್ತೇನೆ ಎಂಬ ಛಲವಿರುವ ಜನರು ಮಾತ್ರ ಎಂತಹ ಕಷ್ಟ ಬಂದರೂ ಮತ್ತೆ ಮೇಲೇಳುತ್ತಾರೆ. ಇನ್ನು ಆರನೆಯದು, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವ, ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಡಿದುಕೊಳ್ಳುವ ನಿಯಂತ್ರಣ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸಾಮಾನ್ಯವಾಗಿ ಪರಿಸ್ಥಿತಿಗಳು ವಿಕೋಪಕ್ಕೆ ಹೋದಾಗ ನಮ್ಮ ಭಾವನೆಗಳು, ನಮ್ಮ ನಡವಳಿಕೆಗಳು ಏರುಪೇರಾಗುತ್ತಾ ಹೋಗುತ್ತವೆ. ಇದರಿಂದ ಒಂದು ಸಮಸ್ಯೆಯ ಜೊತೆಗೆ ಮತ್ತೊಂದು ಸಮಸ್ಯೆಗಳು ಉದ್ಭವವಾಗುತ್ತಾ ಹೋಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಆಲೋಚನೆಗಳು ಹೇಗಿರಬೇಕು, ನಮ್ಮ ಮನಸ್ಸನ್ನು ಹೇಗೆ ಹತೋಟಿ ತಂದ್ಕೋಬೇಕು, ಇದರಿಂದ ನಮಗೆ ತೊಂದರೆ ಆಗದ ಹಾಗೆ ಹಾಗೂ ನಮ್ಮ ಸುತ್ತಮುತ್ತಲಿನವರಿಗೂ ತೊಂದರೆ ಆಗದ ಹಾಗೆ ಒಂದು ನಿರ್ಧಾರ ತಗೊಂಡು ನಮ್ಮ ಮನಸ್ಸನ್ನು ಹತೋಟಿಗೆ ತಗೊಂಡ್ರೆ ನಾವು ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಆಗ್ತದೆ. ಇನ್ನು ಏಳನೆಯದು, ಚಾಲೆಂಜಿಂಗ್ ಅಥವಾ ಸವಾಲುಗಳನ್ನು ಸ್ವೀಕರಿಸುವ ಗುಣವನ್ನು ರೂಢಿಸಿಕೊಳ್ಳಬೇಕು. ಬಂದಿರುವ ಪರಿಸ್ಥಿತಿನ ನಮ್ಮ ಸೋಲು ಎಂದು ಭಾವಿಸದೆ, ಬಂದಿರುವ ಪರಿಸ್ಥಿತಿ ನಮಗೆ ಏನನ್ನೋ ಹೇಳಿಕೊಡಲು ಬಂದಿದೆ ಅಂದ್ಕೋಬೇಕು. ನಮ್ಮ ಸಾಮರ್ಥ್ಯ ಏನು ಎಂಬುದನ್ನು ನಮಗೆ ತೋರಿಸಿಕೊಡಲು ಕೆಲವೊಮ್ಮೆ ನಮಗೆ ಕಷ್ಟಗಳು ಎದುರಾಗ್ತವೆ. ಬಂದಿರುವ ಸಮಸ್ಯೆಗಳಿಂದ ಹೆದರಿ ಓಡಿ ಹೋಗಬಾರ್ದು. ಧೈರ್ಯದಿಂದ ಸವಾಲಾಗಿ ನಮ್ಮ ಜೀವನಕ್ಕೆ ಅಡಾಪ್ಟ್ ಮಾಡ್ಕೋಬೇಕು. ಇದರಿಂದ ನಮ್ಮ ಬೆಳವಣಿಗೆ ಸಾಧ್ಯ ಆಗುತ್ತದೆ ಎಂದು ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೋಬೇಕು. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ನಮ್ಮ ಮನಸ್ಸು ಬೇರೆಯವರ ಮಾತಿಗೆ ಆಸ್ಪದ ಕೊಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಮಾತುಗಳಿಗೆ ಬೇಗ ಆಸ್ಪದ ಕೊಡುತ್ತದೆ. ಯಾವಾಗ ನಮಗೆ ಬಂದಿರುವ ಸಮಸ್ಯೆಗಳನ್ನು ನಾವು ಸವಾಲಾಗಿ ಅಥವಾ ಚಾಲೆಂಜ್ ಆಗಿ ಸ್ವೀಕರಿಸುತ್ತೇವೋ ಅಲ್ಲಿಗೆ ನಾವು ಅರ್ಧ ಭಾಗ ಗೆದ್ದಂತೆ ಆಗಿಬಿಡ್ತದೆ. ಇವಿಷ್ಟು ನಮ್ಮ ಮನಸ್ಸನ್ನು ಹೇಗೆ ಸ್ಟ್ರಾಂಗ್ ಮಾಡಿಕೊಳ್ಳುವುದು ಅಂತ ನೋಡಿದ್ವಿ. ಈ ಎಲ್ಲ ಸಮಸ್ಯೆಗಳಿಂದ ಹೊರಬರೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಬೇಕು ಅಂದರೆ ಕೆಲವು ಕೆಲಸಗಳನ್ನ ಮಾಡ್ಕೋಬೇಕಾಗ್ತದೆ. ಉದಾಹರಣೆ ತಗೊಳ್ಳೋದಾದರೆ, ವಿದ್ಯಾರ್ಥಿಗಳು ಸಭೆಯಲ್ಲಿ ಮಾತನಾಡುವ ಅವಕಾಶವಿದ್ದರೂ, ಮಾತನಾಡಬೇಕೆಂಬ ಮನದಲ್ಲಿ ಆಸೆ ಇದ್ದರೂ ಕೂಡ ಎದ್ದು ಹೋಗಿ ಸಭೆಯಲ್ಲಿ ಮಾತನಾಡಲ್ಲ. ಕಾರಣ, ನಾನು ಎಲ್ಲಿ ತಪ್ಪು ಮಾತನಾಡುತ್ತೇನೋ, ಜನರು ನಕ್ಕು ಬಿಡ್ತಾರೋ ಅಥವಾ ಆಡಿಕೊಳ್ಳಿ ಬಿಡ್ತಾರೋ ಎಂಬ ಹಿಂಜರಿಕೆಯಿಂದ ವಿದ್ಯಾರ್ಥಿಗಳು ಎಲ್ಲಿಯೂ ಮುನ್ನುಗ್ಗುವುದಿಲ್ಲ. ಮೊದಲು ಈ ಹಿಂಜರಿಕೆಯನ್ನು ಬಿಟ್ಟು ತಪ್ಪೋ ಸರಿನೋ ಮುನ್ನುಗ್ಗುವುದನ್ನು ಕಲಿಬೇಕು. ತಪ್ಪು ಆದರೆ ತಾನೇ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗೋದು.
ಇನ್ನು ನಮಗೆ ನಾವೇ ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡಿಕೊಳ್ಳಬೇಕು. ಅಂದರೆ ನಮ್ಮ ಬಗ್ಗೆ ನಾವು ಒಳ್ಳೆಯ ರೀತಿಯಲ್ಲಿ ಮಾತನಾಡಿಕೊಳ್ಳಬೇಕು. ನಮ್ಮ ಮನಸ್ಸಿನ ಜೊತೆ ಮಾತನಾಡುವುದನ್ನು ರೂಢಿಸಿಕೊಂಡಾಗ ನಮ್ಮ ಮನಸ್ಸು ನಮಗೆ ಸ್ಪಂದಿಸುತ್ತದೆ. ನಾವು ನಮ್ಮನ್ನು ಯಾವುದೇ ಕಾರಣಕ್ಕೂ ನಿಂದಿಸಿಕೊಳ್ಳಬಾರದು. ನಮ್ಮನ್ನು ನಾವು ಯಾವಾಗ ನಿಂದಿಸಿಕೊಳ್ಳುತ್ತೇವೋ ಆಗ ನಮ್ಮ ಮನಸ್ಸು ನಕಾರಾತ್ಮಕ ಯೋಚನೆ ಕಡೆ ವಾಲುತ್ತದೆ. ಸಾಧ್ಯವಾದಷ್ಟು ಪಾಸಿಟಿವ್ ಮಾತುಗಳನ್ನು ನಮ್ಮ ಮನಸ್ಸಿಗೆ ಹೇಳಿಕೊಳ್ಳೋಣ. ಹಾಗೆ ನಾವು ನಮ್ಮ ಮನಸ್ಥಿತಿಗೆ ಬೇರೆಯವರನ್ನು ಬ್ಲೇಮ್ ಮಾಡೋದನ್ನು ನಿಲ್ಲಿಸಬೇಕು. ನನ್ನ ಕಷ್ಟಕ್ಕೆ ಅವರು ಕಾರಣ ಅಥವಾ ಇವರು ಕಾರಣ ಅನ್ನೋದನ್ನು ಮೊದಲು ಬಿಡಬೇಕು. ನಮ್ಮ ಇವತ್ತಿನ ಪರಿಸ್ಥಿತಿಗೆ ನಾವೇ ಕಾರಣ ಹೇಗೆ ಅಂತೀರಾ? ಅತಿಯಾಗಿ ನಂಬಿದ್ದು ನಾವು, ಅತಿಯಾಗಿ ಡಿಪೆಂಡ್ ಆಗಿದ್ದು ನಾವು. ನಿಜವಾಗ್ಲೂ ತಪ್ಪು ನಮ್ಮದೇ ತಾನೇ. ನಮಗೆ ನಾವೇ ಭರವಸೆಯನ್ನು ಮೂಡಿಸಿಕೊಳ್ಬೇಕು. ಅಂದರೆ ನಮ್ಮ ಮಗು ಪರೀಕ್ಷೆಯಲ್ಲಿ ತುಂಬ ಎಫರ್ಟ್ ಹಾಕಿ ನಿರೀಕ್ಷಿಸಿದ ಫಲಿತಾಂಶ ಬಾರದೇ ಇದ್ದಾಗ ಹೇಗೆ ನಾವು ನಮ್ಮ ಮಗುವನ್ನು ಸಂತೈಸ್ತೀವೋ, ಬಿಡು ಬೇಸರ ಮಾಡಿಕೊಳ್ಳಬೇಡ, ಮುಂದಿನ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡುವಂತೆ ಎಂದು ನಮ್ಮ ಮಗುವಿಗೆ ಭರವಸೆ ತುಂಬುತ್ತೇವೋ, ಹಾಗೆ ನಾವು ನಿರೀಕ್ಷಿಸಿದ ಕೆಲಸದಲ್ಲಿ ಒಳ್ಳೆಯ ರಿಸಲ್ಟ್ ಬರಲಿಲ್ಲ ಅಂದರೆ ಭರವಸೆನ ಕಳೆದುಕೊಳ್ಳೋದು ಬೇಡ. ನಮಗೆ ನಾವೇ ಭರವಸೆನ ತುಂಬಿಕೊಳ್ಳುತ್ತಾ ಮನಸ್ಥಿತಿಯನ್ನು ಗಟ್ಟಿಗೊಳಿಸ್ಕೋಬೇಕು. ನಂತರ ನಾವು ಮಾನಸಿಕ ಸಿದ್ಧತೆಯನ್ನು ಮಾಡ್ಕೋಬೇಕು. ಹೇಗೆ ಅಂದರೆ ನಮಗೆ ಯಾವ ಕಷ್ಟನೂ ಬಂದಿರಲ್ಲ ಅಂದ್ಕೊಳ್ಳೋಣ. ಕಷ್ಟಗಳು ಬಾರದಿದ್ದಾಗಲೂ ನಮಗೆ ನಾವೇ ಇಮ್ಯಾಜಿನ್ ಮಾಡಿಕೊಳ್ಳಬೇಕು. ತುಂಬ ಕಷ್ಟದ ಪರಿಸ್ಥಿತಿ ಬಂದಿದ್ದರೆ ನಾನು ಏನು ಮಾಡ್ತಾ ಇದ್ದೆ, ಹೇಗೆ ನಡ್ಕೋತಾ ಇದ್ದೆ, ಎಂತೆಂಥ ಕಷ್ಟ ಬಂದು ಒದಗ್ತಿತ್ತು ಅಂತೆಲ್ಲ ಒಂದು ಕಡೆ ಯೋಚನೆ ಮಾಡೋಣ. ಹಾಗೆ ತಕ್ಷಣವೇ ಮತ್ತೊಂದು ಕಡೆ ಯೋಚಿಸಬೇಕು, ಇಂತಹ ಕಷ್ಟ ಬಂದಾಗ ನಾವು ಹೇಗೆ ಪಾರಾಗ್ತಾ ಇದ್ದೆ, ಹೇಗೆ ನಮ್ಮ ಜೀವನವನ್ನು ತಗೋತಾ ಇದ್ದೆ, ಹೇಗೆ ಇದರಿಂದ ಹೊರ ಬರ್ತಾ ಇದೆ ಅಂತೆಲ್ಲ ಒಳ್ಳೆ ರೀತಿಯಲ್ಲಿ ಆಲೋಚಿಸಬೇಕು. ಇದರಿಂದ ನಮ್ಮ ಮನಸ್ಸು ಒಂದು ಸದೃಢ ಮನಸ್ಥಿತಿಗೆ ಬಂದು ಬಿಡ್ತದೆ. ಮುಂದೆ ಎಂತಹದ್ದೇ ದೊಡ್ಡ ಸಮಸ್ಯೆ ಎದುರಾದರೂ ಎಲ್ಲ ಕಷ್ಟಗಳಿಗೂ ಆಗಲೇ ನಮ್ಮ ಮನಸ್ಸು ಸದೃಢವಾಗಿರ್ತದೆ. ಹಾಗೆ ನಾವು ಯಾರ ಮೇಲೂ ಯಾರನ್ನೂ ಬ್ಲೇಮ್ ಮಾಡದೆ, ಯಾರ ಮೇಲೂ ಡಿಪೆಂಡ್ ಆಗದೆ, ಧೈರ್ಯದಿಂದ ಛಲದಿಂದ ನಮ್ಮನ್ನು ನಾವು ಪ್ರೇರಣೆ ಮಾಡಿಕೊಳ್ಳುತ್ತಾ, ನಮ್ಮ ಮನಸ್ಸಿಗೆ ಭರವಸೆ ಮತ್ತು ಆತ್ಮಸ್ಥೈರ್ಯವನ್ನು ತುಂಬಿಕೊಳ್ಳುತ್ತಾ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.